ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗರಜಿ ಮಾಡುವ ನಮಸ್ಕಾರಗಳು. ವಾರದ ಭವಿಷ್ಯದಲ್ಲಿ ಮುಂದಿನ ಭವಿಷ್ಯ ತಿಳಿದುಕೊಳ್ಳುವಂತಹ ರಾಶಿ 8ನೇ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದ ಭವಿಷ್ಯದ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ವೃಶ್ಚಿಕ ರಾಶಿಯವರಿಗೆ ಆಕಸ್ಮಿಕವಾಗಿ ಧನಲಾಭ ಉಂಟಾಗುತ್ತೆ ಮತ್ತು ಪ್ರಯಾಣದ ಸಂಭವ ಹಾಗೂ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಈ ವಾರ ನೀವು ಕೊಡಬೇಕಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಬಹಳ ದಿನಗಳ ನಂತರ ಆಕಸ್ಮಿಕವಾಗಿ ಧನಲಾಭ ಅಂದರೆ ತುಂಬ ನೀವು ಪ್ರಯತ್ನ ಪಟ್ಟು ಸೋತು ಹೋಗಿಬಿಟ್ಟಿದ್ದೀರಿ, ಆರ್ಥಿಕವಾಗಿ ಕುಗ್ಗಿ ಹೋಗಿಬಿಟ್ಟಿದ್ದೀರಿ, ಅಥವಾ ಈ ಆರ್ಥಿಕ ವಿಷಯಗಳಿಗೆ ಒಂದಿಷ್ಟು ಖಿನ್ನತೆಗೆ ಒಳಗಾಗಿದ್ರಿ. ಈ ಆರ್ಥಿಕ ವಿಷಯದಿಂದ ಕೆಲವೊಂದು ಶತ್ರುಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಕೂಡ ಸಿದ್ಧತೆ ಆಗಿಬಿಟ್ಟಿತ್ತು. ಒಟ್ಟಿನಲ್ಲಿ ಆರ್ಥಿಕ ವಿಷಯವಾಗಿ ನೀವು ಕಳೆದ 7-8 ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೀರಿ. ಅಟ್ಲೀಸ್ಟ್ ಈ ಒಂದು ದುಡ್ಡು ಬಂದರೆ ನನಗೆ ವ್ಯಾಪಾರಕ್ಕಾಗಿ ಆಗಿರ್ಬೋದು ಅಥವಾ ನನ್ನ ಮುಂದಿನ ಭವಿಷ್ಯಕ್ಕಾಗಿ ಈ ಒಂದು ಹಣವನ್ನು ಉಪಯೋಗವಾಗುತ್ತೆ ಅನ್ನೋ ಒಂದು ತುಂಬ ಗಟ್ಟಿತನದ ನಿಲುವನ್ನು ತೆಗೆದುಕೊಂಡಿದ್ರಿ. ಆದರೆ ಆ ದುಡ್ಡು ಸರಿಯಾದ ಒಂದು ಸಮಯಕ್ಕೆ ಬಾರದಿದ್ದಲ್ಲಿ ಸ್ವಲ್ಪ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರಿ. ಆದರೆ ಈ ವಾರ ಅಂದರೆ ಆಗಸ್ಟ್ 4ನೇ ವಾರದಲ್ಲಿ ನಿಮಗೆ ಆ ಹಣ ಅಂದರೆ ನೀವು ಲೋನಿಗೆ ಅಪ್ಲೈ ಮಾಡಿರ್ಬೋದು ಅಥವಾ ನಿಮ್ಮ ಹಣವನ್ನು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದಾಗಿರ್ಬೋದು, ಅದು ಈ ವಾರ ನಿಮ್ಮ ಕೈಗೆ ಸೇರುವಂಥದ್ದಾಗಿರುತ್ತೆ. ಅಥವಾ ನೀವು ಸಂಘ ಸಂಸ್ಥೆಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯವಹಾರಗಳಿಗೆ ಲೋನನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಅದು ಕೂಡ ಈ ವಾರ ಸಿಗುವಂಥದ್ದಾಗುತ್ತೆ. ಇನ್ನು ಸ್ನೇಹಿತರಿಂದ, ದೂರದ ಸಂಬಂಧಿಗಳಿಂದ ಏನೋ ಒಂದಿಷ್ಟು ಪ್ರಯತ್ನಗಳನ್ನು ನಡೆದಿರುತ್ತೆ ಆರ್ಥಿಕ ಸಹಾಯಕ್ಕಾಗಿ. ಈ ಒಂದು ದುಡ್ಡನ್ನು ಕೊಟ್ಟರೆ ನಾನು ಬಿಸ್ನೆಸ್ ಮಾಡ್ಬೋದು ಅಥವಾ ನನ್ನ ಮುಂದಿನ ಭವಿಷ್ಯಕ್ಕಾಗಿ ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಶೇರ್ಗಳಲ್ಲಾಗಿರ್ಬೋದು ಅಥವಾ ಇನ್ನಿತರ ಒಂದಿಷ್ಟು LIC, ಪೋಸ್ಟ್ ಆಫೀಸ್ ಮುಂತಾದವುಗಳಲ್ಲಿ. ಸೊ ಅದಕ್ಕೆಲ್ಲವನ್ನು ಈ ವಾರ ನಿಮಗೆ ಕುಜನ ಮುಖಾಂತರ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನಿಮಗೆ ಕುಜ ಈ ವಾರ ತುಂಬ ಶಕ್ತಿವಂತವಾಗಿ ಆರ್ಥಿಕವಾಗಿ ಮತ್ತು ಆರೋಗ್ಯಕರವಾಗಿ ಒಂದಿಷ್ಟು ಬಲಗಳನ್ನು ಕೊಡುವಂಥದ್ದಾಗ್ತಾನೆ ಅಂತಲೇ ಹೇಳ್ಬೋದು. ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದು ಈ ಆರ್ಥಿಕ ಸಮಸ್ಯೆಯಿಂದ ಒಂದಿಷ್ಟು ಏನು ನಿಮಗೆ ಸಮಸ್ಯೆ ಇತ್ತಲ್ಲ ಅದು ದೂರ ಆಗಿಬಿಡುತ್ತೆ. ಅಂದರೆ ಸ್ವಲ್ಪ ನೆಮ್ಮದಿ, ಎಲ್ಲೋ ರಿಲ್ಯಾಕ್ಸ್ ಸಿಗುತ್ತೆ. ಈ ವಾರ ತುಂಬ ಪ್ರಯತ್ನ ಪಟ್ಟು ಸೋತು ಹೋಗ್ಬಿಟ್ಟಿದ್ರಿ. ಸೊ ಈ ವಾರ ಹಣ ಕ್ಷಣಾರ್ಧದಲ್ಲಿ ಅಂದರೆ ಆಕಸ್ಮಿಕವಾಗಿ ಸಿಗ್ತಾ ಇರೋದ್ರಿಂದ ಆ ಒಂದು ಚಿಂತೆ ದೂರ ಆಗೋಗ್ಬಿಡುತ್ತೆ. ಅಂದರೆ ಆರ್ಥಿಕದ ಚಿಂತೆ ಏನು ನಿಮಗೆ ಬಲವಾಗಿ ಕಾಡ್ತಾ ಇತ್ತು ಅದರಿಂದ ಮುಕ್ತಿಯನ್ನು ಹೊಂದುತ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ವ್ಯಾಪಾರಕ್ಕೆ ನಿಮಗೆ ಈ ಒಂದು ಹಣ ತುಂಬ ಅವಶ್ಯಕತೆ ಆಗಿರುತ್ತೆ ಈ ವಾರ. ಏಕೆಂದರೆ ನಿಮ್ಮ ಒಂದು ಅಪ್ಗ್ರೇಡ್ ವರ್ಷನ್ ಅಂದರೆ ಆ ವ್ಯಾಪಾರಕ್ಕೆ ಒಂದು ಹೆಚ್ಚಿನ ಮುತುವರ್ಜಿ ವಹಿಸ್ಕೊಂಡು ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡಬೇಕು ಹಾಗೂ ಆ ವ್ಯಾಪಾರದಿಂದ ನಾನು ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೇಕು, ಆ ವ್ಯಾಪಾರದಿಂದ ನನಗೆ ಇನ್ನೂ ಹೆಚ್ಚಿನ ಒಂದಿಷ್ಟು ಅವಕಾಶಗಳು ದೊರೆಯುವಂಥದ್ದಾಗಬೇಕು. ಈ ರೀತಿ ನಾನಾ ರೀತಿಯ ಯೋಚನೆಗಳನ್ನು ನೀವು ಹಾಕಿಕೊಂಡಿದ್ರಿ. ಆ ಯೋಚನೆಗಳು ಈ ವಾರ ಕೈಗೂಡುವಂಥದ್ದಾಗುತ್ತೆ ಅಂತಲೂ ಹೇಳಬಹುದು. ಇನ್ನು ಅದೇ ರೀತಿಯಾಗಿ ನಿಮಗೆ ಧೈರ್ಯ ಜಾಸ್ತಿ ಬರುತ್ತೆ ಈ ವಾರ. ಎಲ್ಲಿಲ್ಲದ ಧೈರ್ಯ ಅಂದರೆ ಇಷ್ಟು ದಿನ ಧೈರ್ಯ ಇಲ್ಲ ಅಂತಲ್ಲ, ಈ ವೃಶ್ಚಿಕ ರಾಶಿಯವ್ರದ್ದು ಒಂದು ಸ್ವಲ್ಪ ಅವಲಂಬಿತ ರಾಶಿ. ಅಂದರೆ ಯಾರಾದರೂ ಸಪೋರ್ಟ್ ಮಾಡಿದರೆ ಇವರು ಸರಿಯಾಗಿ ಕೆಲಸ ಮಾಡ್ತಾರೆ, ಯಾರೂ ಸಪೋರ್ಟ್ ಮಾಡಲಿಲ್ಲ ಏಕಾಂಗಿ ಅಂದರೆ ಸ್ವಲ್ಪ ಎಲ್ಲೋ ಫಸ್ಟ್ ಗೇರಲ್ಲಿ ಹೋಗ್ತಾ ಇರ್ತಾರೆ. ಅಂದರೆ ತುಂಬ ಸ್ಲೋ ಆಗಿ ಕೆಲಸ ಮೂವ್ ಆಗ್ತಾ ಇರ್ತಾರೆ. ಒಬ್ಬರು ಯಾರಾದರೂ ಸುಮ್ಮನೆ ಹಿಂದಕ್ಕೆ ನಾನು ಇದ್ದೀನಿ ನೀವು ಮಾಡ್ತಾ ಇರೋ ಅಂತ ಹೇಳ್ಬಿಟ್ರೆ ಸಾಕು, ಇವರು ಫಸ್ಟ್ ಕ್ಲಾಸ್ ರ್ಯಾಂಕ್ ಏನು ಹೇಳ್ತಾರೆ ಎಲ್ಲ ಇವರಿಗೆ ಆಗೋಗ್ಬಿಟ್ಟಿರುತ್ತೆ. ಆದರೆ ಈ ವೃಶ್ಚಿಕ ರಾಶಿ ಅವಲಂಬಿತ ರಾಶಿಯಾಗಿರೋದ್ರಿಂದ ಸ್ವಲ್ಪ ಇವರಿಗೆ ಸ್ನೇಹಿತರು ಸಪೋರ್ಟ್ ಮಾಡಿದ್ದೇ ಆಗಲಿ ಅಥವಾ ಸಂಬಂಧಿಕರು ಸಪೋರ್ಟ್ ಮಾಡಿದ್ದೇ ಆಗಲಿ ಅಥವಾ ಇವರು ಮೆಚ್ಚುವಂತಹ ವ್ಯಕ್ತಿ ಅಥವಾ ಇವರ ಒಂದು ಕೆಲಸ ಕಾರ್ಯಗಳಿಗೆ ಸದಾ ಹಸನ್ಮುಖಿಯಾಗಿ ಆಶೀರ್ವಾದ ಮಾಡಿರುವಂತಹ ವ್ಯಕ್ತಿ ಏನಾದರೂ ಸ್ವಲ್ಪ ಸಪೋರ್ಟ್ ಮಾಡಿದ್ದೇ ಆದಲ್ಲಿ ಇವರು ಉನ್ನತ ಹಂತಕ್ಕೆ ಹೋಗುವಂಥರಾಗ್ತಾರೆ ಅಂತಲೇ ಹೇಳ್ಬೋದು. ಆ ಒಂದು ಅವಕಾಶ ಈ ವಾರ ನಿಮಗೆ ಸಿಗ್ತಾ ಇದೆ. ಇದರಿಂದ ಸ್ವಲ್ಪ ಧೈರ್ಯ ಜಾಸ್ತಿ ಆಗುತ್ತೆ ಅಷ್ಟೇ. ಅಂದರೆ ನಿಮ್ಮ
ಒಂದು ಬೆಂಬಲಿತ ವ್ಯಕ್ತಿ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದರಿಂದ ಎಲ್ಲೋ ಧೈರ್ಯ ನನ್ನ ಹಿಂದೆ ಇದ್ದಾರೆ ಅನ್ನೋ ಆ ಧೈರ್ಯದಿಂದ ಕೆಲವು ಕಾರ್ಯಗಳನ್ನು ನೀವು ಯಶಸ್ವಿಯಾಗಿ ನಿಭಾಯಿಸುವಂಥವ್ರಾಗ್ತೀರಿ ಮತ್ತು ಜಯಶೀಲರಾಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಕೋರ್ಟು ಕಚೇರಿಗಳಿಗೆ ಅಲದಾಡಿ ಸುಸ್ತಾಗೋಗ್ಬಿಟ್ಟಿತ್ತು. ಈ ವಾರ ನಿಮ್ಮ ಪರವಾಗಿ ಕೆಲವೊಂದಿಷ್ಟು ಸಾಕ್ಷ್ಯಗಳು ದೊರೀತಾ ಇರೋದರಿಂದ ಲಾಯರ್ ಕೆಲವು ಒಳ್ಳೆ ಪಾಯಿಂಟ್ಗಳನ್ನು ರೈಸ್ ಮಾಡ್ತಾ ಇರೋದರಿಂದ ಎಲ್ಲೋ ನಿಮ್ಮ ಪರವಾಗಿ ಇದೆ ಅನ್ನೋ ಒಂದು ಭಾವನೆ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒಂದು ಏನಂದರೆ, ಮನೆಯಲ್ಲಿ ಮಾತ್ರ ನಿಮಗೆ ನಿಮ್ಮ ಒಂದು ಮಾತಿಗೆ, ನಿಮ್ಮ ಒಂದು ಕಾರ್ಯಕ್ಕೆ ಮೆಚ್ಚುಗೆ ಇರೋದಿಲ್ಲ. ಒಂಥರ ವಿರೋಧ ಭಾವನೆ, ಎಲ್ಲೋ ನಿಮ್ಮ ಜೊತೆ ಮನಸ್ತಾಪ, ಅಥವಾ ಅವರ ಮಾತು ಕೇಳದೆ ಬೇರೆಯವರ ಮಾತುಗಳನ್ನು ಕೇಳಿ ನೀವು ಮುಂದುವರಿತಾ ಇರೋದು ಅವರಿಗೆ ಇಷ್ಟವಾಗದೇ ಇರುವಂಥದ್ದಾಗಿರ್ಬೋದು. ಈ ರೀತಿ ಕೆಲವೊಂದಿಷ್ಟು ವಿಷಯಗಳಿಗಾಗಿ ನಿಮಗೆ ಮನೆಯಲ್ಲಿ ಮನಸ್ತಾಪಗಳು ಉಂಟಾಗುತ್ತೆ. ಅದರಲ್ಲಿ ಮೊದಲನೆಯದೇ ಹೆಂಡತಿ ಅಥವಾ ಗಂಡ, ಅಂದರೆ ಗಂಡ ಹೆಂಡತಿ ಮಧ್ಯೆ ಒಂದಿಷ್ಟು ಮನಸ್ತಾಪಗಳು ಈ ವಾರ ಕಂಡು ಬರುವಂಥದ್ದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ವಾರ ಒಂದಿಷ್ಟು ಆರೋಗ್ಯದಲ್ಲಿ ಒಂದಿಷ್ಟು ಸುಧಾರಣೆ ಕಂಡು ಬರೋದಲ್ಲದೆ ದೀರ್ಘಕಾಲದ ಆರೋಗ್ಯದ ಸಮಸ್ಯೆ ಏನು ನಿಮಗೆ ಕಾಡ್ತಾ ಇತ್ತು ಅದು ಸ್ವಲ್ಪ ಜಾಸ್ತಿ ಆಗುವಂಥದ್ದಾಗುತ್ತೆ. ಸುಧಾರಣೆ ಸಣ್ಣ ಪುಟ್ಟ ಆರೋಗ್ಯಕ್ಕೆ, ಅಂದರೆ ಈ ಶೀತ, ಆಫ್ ಹೆಡ್ಡೇಕು, ಕೈ ನೋವು ಇಂಥವು ಏನಾಗಿದೆ. ಆದರೆ ದೀರ್ಘಕಾಲದ ಈ ಬಿ.ಪಿ, ಶುಗರು ಅಥವಾ ಇನ್ನಿತರ ವ್ಯಾಧಿಗಳು ಏನಾದರೂ ಇದ್ದದ್ದೇ ಆದಲ್ಲಿ ಅದು ಸ್ವಲ್ಪ ಎಲ್ಲೋ ಜಾಸ್ತಿಯಾಗಿ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರು ಅನಿಸ್ಬಿಡುತ್ತೆ. ಎಲ್ಲ ಕಡೆ ಹೋದರೆ ಈ ಆರೋಗ್ಯ ಸಮಸ್ಯೆ ಮಾತ್ರ ಹೋಗ್ತಾ ಇಲ್ಲ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬರುವಂಥದ್ದಾಗುತ್ತೆ. ಇದಕ್ಕೆ ಕಾರಣನೇ ಅಂದರೆ ಆ ಚಂದ್ರಗ್ರಹ ಅಂತಲೇ ಹೇಳ್ಬೋದು. ಚಂದ್ರಗ್ರಹದಿಂದ ನಿಮಗೆ ಒಂದಿಷ್ಟು ತೊಂದರೆಗಳು ಈ ವಾರ ಕಾಣುವಂಥದ್ದಾಗುತ್ತೆ. ಕೆಲವು ಕೆಲಸ ಕಾರ್ಯಗಳ ಅಡೆತಡೆಗಳನ್ನು ಚಂದ್ರ ತಂದುಕೊಡುತ್ತಾನೆ. ಅದರಲ್ಲಿ ಸಹೋದರರ ನಡುವೆ ಇರತಕ್ಕಂಥ ವ್ಯವಹಾರ, ಅದು ಆಸ್ತಿ ವಿಷಯವಾಗಿರ್ಬೋದು, ಆರ್ಥಿಕ ವಿಷಯ ಆಗಿರ್ಬೋದು, ಅಥವಾ ನಿಮ್ಮದೇ ಆದಂಥ ಕೌಟುಂಬಿಕ ವಿಷಯ ಆಗಿರ್ಬೋದು. ಇವುಗಳಲ್ಲಿ ಸ್ವಲ್ಪ ಮನಸ್ತಾಪದ ಜೊತೆಗೆ ಹಿನ್ನಡೆಯೂ ಕೂಡ ಚಂದ್ರ ನಿಮಗೆ ತಲುಪಿಸ್ತಾನೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ವಾರದ ಒಂದಿಷ್ಟು ಭವಿಷ್ಯ ವೃಶ್ಚಿಕ ರಾಶಿ. ಇದನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ವಾರ ನೀವು ಹುಣ್ಣಿಮೆ ದಿನ ಅಂತ ಬರೋದಿಲ್ಲ, ಅಮಾವಾಸ್ಯೆ ದಿನ ನೀವು ಇದೇ ತಿಂಗಳು 23ನೇ ತಾರೀಕು ನೀವು ಸಾಧ್ಯವಾದಷ್ಟು ಶನಿ ದೇವರಿಗೆ ಆಗಿರ್ಬೋದು ಹಾಗೂ ಶಿವನಿಗೆ ಆಗಿರ್ಬೋದು ಒಂದಿಷ್ಟು ಪ್ರದಕ್ಷಿಣೆಗಳನ್ನು ಹಾಕಿ ಒಂದು ಸಾಧ್ಯವಾದರೆ ಅಲ್ಲೇ ನೀವು ಅರ್ಚನೆಯನ್ನು ಮಾಡಿಸಿ. ಯಾವ ಶಿವನಿಗೆ ಆದರೆ ಬಿಲ್ವಾರ್ಚನೆ ಮಾಡಿಸಿ, ಶನಿ ದೇವರಿಗೆ ಆದರೆ ಶನಿ ಮಹಾತ್ಮೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಸೇವೆಗಳನ್ನು ಮಾಡಿಸಿ ಅಂತಲೇ ಹೇಳ್ಬೋದು. ಇದರಿಂದ ನಿಮ್ಮ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳು ಈಸಿಯಾಗಿ ಆಗುತ್ತೆ, ನಿಮಗೆ ಬಂದಿರತಕ್ಕಂಥ ತೊಂದರೆಗಳು ದೂರವಾಗುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಾಳೆ ಬರತಕ್ಕಂತಹ ಮಂಗಳವಾರ ದಿನ ನೀವು ಮಾತೆ ಅಂದರೆ ತಾಯಿ ಐಶ್ವರ್ಯ ಲಕ್ಷ್ಮಿ ಆಗಿರ್ಬೋದು, ಲಕ್ಷ್ಮೀ ದೇವಿ ಆಗಿರ್ಬೋದು, ಚಾಮುಂಡೇಶ್ವರಿ ಆಗಿರ್ಬೋದು, ದುರ್ಗಾಮಾತೆ ಆಗಿರ್ಬೋದು, ಸರಸ್ವತೀ ದೇವಿ ಆಗಿರ್ಬೋದು, ನಿಮ್ಮ ಮನೆ ಹತ್ತಿರ ಇರತಕ್ಕಂತಹ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ. ಇದರಿಂದ ಆ ದೇವತೆಯ ಕೃಪಕಟಾಕ್ಷ ನಿಮಗೆ ಸಿಗುವಂಥದ್ದಾಗುತ್ತೆ. ಆ ಕುಂಕುಮವನ್ನು ಹಣೆಗೆ ಹಚ್ಚಿಕೊಂಡು ಹೋಗುವುದರಿಂದ ಕೆಲವು ದೃಷ್ಟಿ ದೋಷಗಳು ಕಡಿಮೆಯಾಗುತ್ತೆ ಈ ವಾರ ವೃಶ್ಚಿಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇದಾಗಿತ್ತು ವೃಶ್ಚಿಕ ರಾಶಿಯವರ ಈ ವಾರದ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಮನಸ್ಸಾಗಿದ್ದರೆ, ಇಚ್ಛೆ ಆಗಿದ್ದರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ, ಹಾಗೂ ನಮ್ಮ ಯಶಸ್ವಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.